श्रीगुरुभ्यो नमः। हरिः ओम्। कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। अभ्रमम् भङ्गरहितम् अजडम् विमलम् सदा आनन्दतीर्थमधुरम् भजे तापत्रयापहम्। आपादमूलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ते सिद्ध्यन्ति च मनोरथाः। श्रीगुरुभ्यो नमः। जन्माद्यस्य यतोऽन्वयातितरतश्चार्थेषु विज्ञस्वराट् तेने ब्रह्महृदाय आदिकवये मुह्यन्ति यम् सूरयः। तेजो वारिमृदाम् यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यम् परम् धीमहि। श्रीगुरुभ्यो नमः। हरिः ओम्। ಭಗವದ್ಭಕ್ತಿ ಅನ್ನೋ ಸಂಕಲ್ಪಗಳು ಅವು ನಮ್ಗೆ ಮೋಕ್ಷಕ್ಕೂ ಸಾಧಕ ಆಪಣು ಅವೆ ಭಕ್ತಿಪ್ಪನ್ನ ಬಂಧು ಬಾಂಧವ ಸಂಕಲ್ಪ ಪೆರತೀರಾನ್ ಪಣತೆ ಕಪಿಲೋಹಿ ಪರಮಾತ್ಮೆ ಉಪದೇಶಗೊಳ್ಪೆ 21ನೇ ಶ್ಲೋಕ. ತಿತಿಕ್ಷವಃ ಕಾರುಣಿಕಾಃ ಸುಹೃದಃ ಸರ್ವದೇಹಿನಾಂ ಅಜಾತಶತ್ರವಃ ಶಾಂತಾಃ ಸಾಧವಃ ಸಾಧುಭೂಷಣಾಃ. ತಿತಿಕ್ಷವಃ ಕಾರುಣಿಕಾಃ ಸುಹೃದಃ ಸರ್ವದೇಹಿನಾಂ ಅಜಾತಶತ್ರವಃ ಶಾಂತಾಃ ಸಾಧವ ಸಾಧುಭೂಷಣಾಃ. ಸಯೇವ ಸಾಧುಷು ಕೃತಃ ಅಂತ ಬಂದ್ಬೇಕು. ನಮ್ಮ ಸಂಘ, ನಮ್ಮ ಸಂಪರ್ಕ, ನಮ್ಮ ಫ್ರೆಂಡ್ಶಿಪ್ ಎರಡು ಇಟ್ಕೊಳ್ಬಣ್ಣ ಸಜ್ಜನೆ ನಡೆಸ್ಕೊಡು ಏರು ಸಾಧುಗಳು ಬಣ್ತಾಂಡ ಅದೇನ ಕಪಿಲೋಹಿ ಪರಮಾತ್ಮ ಅಂತೇಳಿ. ತಿತಿಕ್ಷವಃ ಅರ್ಥಾತ್ ಜಾದಾನಂಜಿ ತನ್ನ ವಿಷಯ ಜಾದ ಎಲ್ಲ ತೊಂದರೆ ಅಂತೇರಂತಾಂಡ ಅವನ ಸಹಿಸೋನಡು ಅಂಚೆನೆ ಕಿಂಜಕನ ವಿಷಯ ಉಂಟು ಕರ್ಣ ತಿಳ್ಕೋಡು ಸಮಾಜ ಉಂಟು ಸಮಾನರೆಡೆ ಅಪ್ರಳಮ ಅಂತ ಸೌಹಾರ್ದ ಎಡ್ಡೆ ಒಂಜಿ ಅಭಿಪ್ರಾಯ ನೋಡು ಸಜ್ಜನಡ ಯಾವ ಏರ್ಪಡ್ಲ ನಮ್ಮ ದ್ವೇಷಂ ಪೆರದಿರಾನೆ ಭಗವತ್ತನ ಭಕ್ತಿರಾದಿಪ್ಪಡು ಸತ್ಕರ್ಮನೆ ಎಂಕ್ ಅಂಪುಣೆ ಎನ್ನ ಕರ್ತವ್ಯ ಸತ್ಕರ್ಮ ಅಂಪುಣೆ ಎನ್ನ ಸಾಧುಭೂಷಣ ಎಂಕ್ ಅಲಂಕಾರ ಹೋಗ್ಬಿಡ್ತಾಂಡ ಎಟ್ಟೆ ಕೆಲಸ ಅಂಪುಣೆ ಎಂಕ್ ಅಲಂಕಾರ ಅಂತ ಏರು ಚಿಂತನಂಪರ ಇಂಚಿತ್ನಗಳು ಸಜ್ಜನರು ಅಪುಣ ಸಂಘ ಅಂಪುಡು. ತಿತಿಕ್ಷವ ಕಾರುಣಿಕಾಃ ಸುಹೃದ ಸರ್ವದೇಹಿನ ಅಜಾತಶತ್ರವಃ ಶಾಂತಾಃ ಸಾಧವ ಸಾಧುಭೂಷಣಾಃ. ಮಯಿ ಅನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾ ಮತ್ಕೃತೆ ತ್ಯಕ್ತಕರ್ಮಾಣಃ ತ್ಯಕ್ತ ಸ್ವಜನ ಬಾಂಧವಾಃ. ಮಯ್ಯನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢಾ ಮತ್ಕೃತೆ ತ್ಯಕ್ತಕರ್ಮಾಣಃ ತ್ಯಕ್ತ ಸ್ವಜನ ಬಾಂಧವಾಃ. ವ್ಯತ್ಯಂಚಿತ ಸಾಧ್ಯ ನಿರ್ಮಾಣಂತಾಂಡ ಪರಮಾತ್ಮಡನೆ ಅನನ್ಯವಾತ್ಮ ಭಕ್ತಿ ಅಂತೂ ಆ ಪರಮಾತ್ಮನ ಅನುಗ್ರಹನೇ ಮುಖ್ಯ ಉದ್ದೇಶದಂತೂ ತನ್ಕೊಂಡು ಜಾಗದ ಕರ್ತವ್ಯ ವಿಮಾನ ತಪ್ಪೊಡಗಾರೆ. ಆ ಭಕ್ತಿನ ಕುರುವಂತ ಏ ದೃಢ ಆ ಭಕ್ತಿ ಬಂದ್ಪುಣ ದೃಢವಾದಿಪ್ಪಡು ಅವು ಚಂಚಲವಾದಿಪ್ಪರ್ತೀರ ಅಂಚಿತ್ನ ಭಕ್ತಿ ಅಂಪುಣಗಳು ಬೆತ್ತೆ ಮತ್ಕೃತೆ ತ್ಯಕ್ತ ಕರ್ಮಾಣ ನಮ್ಮ ಕಾಮ್ಯ ಕರ್ಮ ನಿಷಿದ್ಧ ಕರ್ಮ ಅಂತ ಬುಡೋಡು ಆ ವೈಕೋಸ್ಕರ ಬುಡೋಡು ಬಣ್ಣಂತ ಅಂಡ ಭಗವಂತ ಅನುಗ್ರಹ ಹಾಕೋಣ ಉದ್ದೇಶತ್ತಾವ್ರೆ ಏನ್ ಬಿಡುತ್ತೆ ಚಿಂತನೆ ಬೋಡು ಐತೆ. ತ್ಯಕ್ತ ಸ್ವಜನ ಬಾಂಧವಾಹ ಸ್ವಜನರಿಮ ಅಂತ ಅರ್ಥ ಲೌಕಿಕ ಲೋಕದೃಷ್ಟಿ ಅಕ್ಕಳು ಬಂಧು ಬಾಂಧವರಾದಿತ್ತಂಡ ಅಕ್ಕಳಂತ ಅವರ ಆಧ್ಯಾತ್ಮಿಕ ಪ್ರಪಂಚಕ್ಕೂ ಭಗವಂತನ ಚಿಂತನೆಗೆ ವೈಕ್ಲಾಸುಗಳ ಉಪಯೋಗ ಚಿಂತನಂತಾಂಡ ಅಕ್ಕಳ ಸಂಪರ್ಕ ಗುರ್ತು ಬಿಡೋಡು ಇಂಚಿತ್ನಗಳೇ ಸಜ್ಜನರೇ. ಭಗವಂತನ ಭಕ್ತಿ ಅಂಕೊಡು ನಿಷಿದ್ಧ ಕರ್ಮ ಅಂಚೆನೆ ಕಾಮ್ಯಕರ್ಮ ಅಂತ ಬಿಡೋಡು ಅಂಚೆನೆ ಏರು ಭಗವಂತನ ಚಿಂತನೆಗೆ ಅನುಕೂಲ ಆತಿಥ್ಯರ ಅಂಚಿತ್ನ ಬಂಧು ಬಾಂಧವನ ಸಂಪರ್ಕ ಅಲ್ಲ ತ್ಯಾಗಂ ಕೊಡು ಅಂಚಿತ್ನಗಳು ಸಜ್ಜನರೇ. ಮಯ್ಯನನ್ಯೇನ ಭಾವೇನ ಭಕ್ತಿಂ ಕುರ್ವಂತಿ ಯೇ ದೃಢ ಮತ್ಕೃತೆ ತ್ಯಕ್ತ ಕರ್ಮಾಣಃ ತ್ಯಕ್ತ ಸ್ವಜನ ಬಾಂಧವಾಃ. ಮದಾಶ್ರಯಾಃ ಕಥಾಃ ಪೃಷ್ಟಾಃ ಶೃಣ್ವಂತಿ ಕಥಯಂತಿ ಚ ತಪಂತಿ ವಿವಿಧಾನ್ ತಾಪಾನ್ ಐಕಾತ್ಮ್ಯಗತಚೇತಸಃ. ಮದಾಶ್ರಯಾ ಕಥಾ ಪೃಷ್ಟಾ ಶೃಣ್ವಂತಿ ಕಥಯಂತಿ ಚ ತಪಂತಿ ವಿವಿಧಾನ್ ತಾಪಾನ್ ಐಕಾತ್ಮ್ಯಗತಚೇತಸಃ. ಸಜ್ಜನರು ಎಂಚೆಪ್ಪಿರ್ಬಣಂತಾಂಡ ಅಕ್ಕಳು ಏಪಳ್ಳ ಪರಮಾತ್ಮನ ಕಥೆನೇ ಕೇಳಂತಿಪ್ಪೇರೆ ಪರಮಾತ್ಮನ ಕಥೆನೇ ಕೇಳಂತೂ ಮದಾಶ್ರಯ ಒಂದು ಪರಮಾತ್ಮ ಬಾದಿರ ಎನ್ನ ಕಥೆನ ಕೇಳಂತೂ ಸಂತೋಷ ಉಂಟು ಅವನಿಗೆ ಕೇಳ್ಮೇಲೆ ಬೇದಗಳ ಪಣ್ಪೇರೆ ಈ ರೀತಿ ಆತ ಪರಮಾತ್ಮನ ಒಂದು ಸರ್ವೋತ್ತಮತ್ವ ವಿಷಯ ಉಂಟು ಅಕ್ಕಳ ದೃಢವಾದ ನಿಶ್ಚಯ ಪುಣ ಐಕಾತ್ಮ್ಯ ಗತಚೇತಸ ಏಕಾತ್ಮನಂದ ಮುಖ್ಯ ಆತ್ಮ ಸರ್ವೋತ್ತಮ ಅಂತ ಅರ್ಥ. ಪರಮಾತ್ಮನ ವಿಷಯ ಉಂಟು ಅಕ್ಕಳಿಗೆ ಬುದ್ಧಿ ಸ್ಥಿರವಾದಿಪ್ಪುಣ
ಆ ರೀತಿದಾಗಳು ತಪಸ್ಸು ಅಂತ ಆಚರಣೆ ಪೇರು ಅಚಿತ್ನಗಳು ಸಜ್ಜನರೇ. ಮದಾಶ್ರಯ ಕಥಾ ಕೃಷ್ಟ ಶೃಣ್ವಂತಿ ಕಥಯಂತಿ ಚ ತಪಂತಿ ವೇದಾಂತಾಪಾನ್ ಐಕಾತ್ಮ್ಯಗತದೇ ತತಃ ತೇ ಏತೆ ಸಾಧವಃ ಸಾಧ್ವಿ ಸರ್ವಸಂಗವಿವರ್ಜಿತಾಃ ಸಂಗಃ ತೇಷು ಅತ ತೇ ಪ್ರಾಪ್ಯಃ ಸಂಗದೋಷಹರಾಃ ಹಿ ತೇ ತಯೇತೆ ಸಾಧವಃ ಸಾಧ್ವಿ ಸರ್ವಸಂಗವಿವರ್ಜಿತಾಃ ಸಂಗಸ್ತೇಶ್ವರತೆ ಪ್ರಾರ್ಥ್ಯಃ ಸಂಗದೋಷಹರಾ ಹಿ ತೇ. ಹೇ ಸಾಧ್ವಿ ಪಂಡಿತ ಅಮ್ಮನ ಸಂಬೋಧನೆ ಅಂತದ ಕಬಿರೋಪಿ ಪರಮಾತ್ಮ ನೋಡ್ತಿಡೆ ಇಂಚಿತ್ನ ಈ ಸಜ್ಜನರು ಅಕ್ಕಳು ಎಂಚ ಪೇರ್ಕೊಂಡ ಅಂಡ ಸರ್ವಸಂಗ ವಿವರ್ಜಿತಾ ದುಷ್ಟ ಸಂಗಮ ಅಂತವೇನು ಗುರ್ತು ಬೆತ್ತೆ ಮುಂಚಿತ್ನ ಕೊಟ್ಟು ನಮ್ಮ ಸಂಗಮ ಕೊಡ್ಗಾರೆ ಜಯಪಡಂತ ಅಂಡ ಅಕ್ಕಳಿಗೆ ನಮ್ಮ ಅಕೌಂಟ್ ಸಂಪರ್ಕ ಅಂತ ಅಂಡ ಅಕೌಂಟ್ ನಮ್ಮ ಕಾಂಟ್ಯಾಕ್ಟ್ ಇಜಂತ ಅಂಡ ನಮ್ಮ ದೋಷಗಳು ಪೂರ ಪರಿಹಾರ ಆಪಣು ಸಂಘ ದೋಷ ಹರಾಹ ನಂಗೆ ಈ ವಿಷಯ ಪದಾರ್ಥದ ಸಂಪರ್ಕ ಮಸ್ತ್ ದೋಷ ಮಾತ್ರ ಬತ್ತಿಕೊಂಡು ಜಾಜನಸು ಒಳಕೇರಣ ಅಂತ ಅವೆ ಸಜ್ಜನ ಸಂಪರ್ಕ ಅಂತ ಅಂಡ ಅಂಚಿತ್ನ ದೋಷಮ ಅಂತ ಅವು ಪರಿಹಾರ ಆಪಣು ಐತ ಅವರ ಸಜ್ಜನ ಸಂಘ ಅಂಕೊಡು. ತಯೇತೆ ಸಾಧವ ಸಾಧ್ವಿ ಸರ್ವಸಂಗ ವಿವರ್ಜಿತಾ ಸಂಘಸ್ತೇಶ್ವರತೆ ಪ್ರಾಪ್ತ್ಯ ಸಂಘ ದೋಷ ಹರಾಯಿತೆ. ತಥಾಂ ಪ್ರಸಂಗಾತ್ ಮಮ ವೀರ್ಯ ಸಂಪದಃ ಭವಂತೆ ಹೃತ್ಕರ್ಣರಸಾಯನಾಃ ಕಥಾಃ ತಜ್ಜೋಷಣಾತ್ ಆಶು ಅಪವರ್ಗಜನ್ಮನೆ ಶ್ರದ್ಧಾವತಿ ಭಕ್ತಿ ಅನುಕ್ರಮಿಷ್ಯತೆ. ತಥಾಂ ಪ್ರಸಂಗಾ ಮಮ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣರಸಾಯನಾಃ ಕಥಾಃ ತಜ್ಜೋಷಣಾತ್ ಆಶು ಅಪವರ್ಗಜನ್ಮನೆ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಸಾಧುರ್ಣ ಸಂಪರ್ಕ ವೈಕೋಸ್ಕರ ಅಂಪುಣಮನಂತ ಅಂಡ ಅಂಚಿತ್ನ ಸಜ್ಜನರೊಟ್ಟಿಗೆ ಸಂಪರ್ಕ ಅಂಪುಣಗ ಭಗವಂತನ ಬಗ್ಗೆ ಚಿಂತನೆ ಅವ್ರು ಬರ್ಪುಣ ಅವಳು ಪಾತಿರಣ ಅಂತ ದೇವರನ ಬಗ್ಗೆನೇ ಪಾತಿರ್ವೇರೆ ಮಮ ವೀರ್ಯ ಸಂಪದ ಪರಮಾತ್ಮ ಕವನ ಪಾತಿರ ಎನ್ನೋ ಮಹಿಮೆನ ಮಾತ ಪಂಪುಣು ಆ ಕತೆ ಕೊಡು ಐತಾವರ ಆ ಕಥೆನ ಶ್ರವಣಂತಾವರ ಹೃತ್ಕರ್ಣ ರಸಾಯನ ನಮ್ಮ ಮನಸ್ಸುಗಳ ಸಂತೋಷ ಆಪುಣು ಕೆಬಿಕ್ಕಲ ಆ ಅಮೃತ ಪಾನಕ ಅನ್ನಕ ಆಪುಣು ಅಂಚಿತ್ನ ಆ ಭಗವಂತನ ಮಹಿಮೆನ ಪಂಡ್ಕೊಳೋ ಕಥೆನಮ ಅಂತ ಆಪ್ಯಾಯಮಾನವತ್ನ ಕಥೆನಮ ಅಂತ ಆ ಭಗವಂತನ ಮಹಿಮೆನಮ ಅಂತ ಈ ಸಜ್ಜನರೊಟ್ಟಿಗೆ ನಮ್ಮ ಪಾತೆರ್ಯಾಪುಣು ಐತ ಅವರ ಅಂಚಿತ್ನ ಸಜ್ಜನ ಸಂಪರ್ಕ ಅಂಪೊಡು ಐತ ಅವೇನಮ ಅಂತ ನಮ್ಮ ಕೇಳಂತ ಜಾದಾಪುಣಮಂತ ಅಂಡ ಅಂಚಿತ್ನ ಭಗವಂತನ ಮಹಿಮೆನ ಪಂಡ್ಕೊಳೋ ಕಥೆನಮ ಕೇಳ್ತು ನಂಗೆ ಭಕ್ತಿ ಜಾಸ್ತಿ ಆಪುಣು ಏರ್ನ ಬಗ್ಗೆ ಪಡುಂತ ಅಂಡ ಅಪವರ್ಗ ಜನ್ಮನಿ ಮೋಕ್ಷಂಗು ಸಾಧನವಾತ್ಮ ಜ್ಞಾನ ಕೊಳ್ಪಣ ಪರಮಾತ್ಮ ವಿಷಯ ಉಂಟು ನಂಗೆ ಶ್ರದ್ಧಾವತಿ ಭಕ್ತಿ ಅನುಕ್ರಮಿಷ್ಯತಿ. ಮಸ್ತ್ ಶ್ರದ್ಧೆ ಇತ್ತುನೋ ಆ ಆಸಕ್ತಿ ಇತ್ತುನೋ ಭಕ್ತಿ ಬಂದ್ಕೊಂಡು ಜಾಸ್ತಿ ಆಗೋಣ ಐಕೋಸ್ಕರ ಸಜ್ಜನ ಸಂಪರ್ಕ ಅಂಕೊಡು. ತಥಾಂ ಪ್ರಸಂಗ ವೀರ್ಯ ಸಂಪದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾಃ ತಜ್ಜೋಷಣಾತ್ ಆಶು ಅಪವರ್ಗ ಜನ್ಮನಿ ಶ್ರದ್ಧಾವತಿ ಭಕ್ತಿರನುಕ್ರಮಿಷ್ಯತಿ. ಭಕ್ತ್ಯಾ ಪುಮಾನ್ ಜಾತ ವಿರಾಗಃ ಐಂದ್ರಿಯಾತ್ ದ್ರಷ್ಟಶ್ರುತಾತ್ಮ ದ್ರವಿಣಾನುಚಿಂತಯಾ ಚಿತ್ತಸ್ಯ ಯತ್ತಃ ಗ್ರಹಣೆ ಯೋಗಯುಕ್ತಃ ಯತಿಷ್ಯತೆ ರುಜುಭಿಃ ಯೋಗಮಾರ್ಗೈಃ. ಭಕ್ತ್ಯಾ ಪುಮಾನ್ ಜಾತ ವಿರಾಗ ಐಂದ್ರಿಯಾತ್ ದೃಷ್ಟಶ್ರುತಾತ್ಮ ದ್ರವಿಣಾನುಚಿಂತಯಾ ಚಿತ್ತಸ್ಯ ಯತ್ತೋ ಗ್ರಹಣೆ ಯೋಗಯುಕ್ತೋ ಯತಿಷ್ಯತೆ ರುಜುಭಿಃ ಯೋಗಮಾರ್ಗೈಃ. ನಮ್ಮ ನಿತ್ಯ ಜೀವನಟಾನಾಗ ಏತೋ ವಸ್ತುವಿನ ತೂಪ ಏತೋ ವಸ್ತುವಿನ ವಿಷಯಂತ ಬಗ್ಗೆ ಕೇಳುವ ದ್ರವ್ಯಂತಮಾನ ಚಿಂತನೆ ಹಾಕೋಣ ಅತನ ನಮ್ಮ ಅವಳು ಅನುಚಿಂತಯ ಅವಳು ನಮ್ಮ ವಿವೇಕನ ಉಪಯೋಗ ಅಂಪಡು ಅರ್ಥಾತ್ ಓವ್ಯಂಕ್ ಬೋಡು ಓವ್ಯಂಕ್ ಬೋತ್ರಿ ಒಯ್ತಾರ ಹೆಂಗೆ ಎಟ್ಟೆ ಹಾಕೋಣ ಒಯ್ತಾರ ಎಟ್ಟೆ ಆಪ್ರಿ ಪಂಪೊಂಜಿ ಚಿಂತನೆ ಅಂಕೊಡು ಆ ರೀತಿಯ ಚಿಂತನಂತನ ಜಾತಾಪಣ ಅಂತ ಅಂಡ ಆ ವಿಷಯಂತ ಬಗ್ಗೆ ನಂಗೆ ವೈರಾಗ್ಯ ಬರ್ಕೋಣ. ಐಂದ್ರಿಯಾತ್ ಜಾತ ವಿರಾಗ ಇಂದ್ರಿಯ ವಿಷಯ ಉಂಟು ವೈರಾಗ್ಯ ಸಂಪಾದನೆ ಅಂಕೊಡು ವೈತಾರಾಪಣ ಮುಂದಾಣ ಭಗವಂತನ ಭಕ್ತಿ ಜಾಸ್ತಿ ಅಂತ ಅಂಡ ಇಂಚ ಇಂದ್ರಿಯ ವಿಷಯ ಉಂಟು ಆ ವಿಷಯ ಪದಾರ್ಥ ಉಂಟು ಅಂತ ನಂಗೆ ವೈರಾಗ್ಯ ಬರ್ಕೋಣ. ಆತನಗ ಚಿತ್ತಸ್ಯ ಯತ್ತಃ ಗ್ರಹಣೆ ಯೋಗಯುಕ್ತ ಅಂಚಂದಿನ ಜಾತಾಪಣ ಅಂತ ಅಂಡ ಆ ಭಗವಂತನ ಬಗ್ಗೆನೇ ಚಿಂತನ ಅಂತ ಅಂಡ ಮನಸ್ಸು ನಮ್ಮ ನಿಗ್ರಹ ಬರ್ಕೋಣ ಮನೋ ನಿಗ್ರಹ ಸಾಧನ ಸಾಧ್ಯ ಉಂಟು. ಆ ಮೂಲಕವಾತ್ ಯತಿಷ್ಯತೆ ರುಜುಭಿಃ ಯೋಗ ಮಾರ್ಗೈಃ. ಆ ರುಜುಭಿಃ ಯೋಗ ಮಾರ್ಗ ಅಂತ ಅರ್ಥ ಅಂತ ನಂಗೆ ಯೋಗ್ಯವಾತ್ಮ ಯಮ ನಿಯಮ ಅಂತಿಮಾದಿ ಆ ಒಂಜಿ ಯೋಗ ಸಾಧನಂತಂತು ಆ ಮೂಲಕವಾತ್ ಮನೋನಿಗ್ರಹ ಇದಂತು ಭಗವಂತನ ಸಾಕ್ಷಾತ್ಕಾರಕ್ಕೋಸ್ಕರ ಭಗವಂತನ ತತ್ವಜ್ಞಾನ ಸಂಪಾದನೆಗೋಸ್ಕರ
प्रयत्नं कोडु भक्त्या पुमाञ्जात विराग ऐन्द्रियात् दृष्टश्रुतात्म द्रविणानुचिन्तया चित्तस्य यत्तो ग्रहणे योगयुक्तो यतिष्ठते ऋजुभिः योगमार्गैः असेवया अयम् प्रकृतेः गुणानाम् ज्ञानेन वैराग्य विजृम्भितेन योगेन मय्यर्पितया च भक्त्या माम् प्रत्यगात्मानम् इह अवरुन्धे असेवयायम् प्रकृतेर्गुणानाम् ज्ञानेन वैराग्य विजृम्भितेन योगेन मय्यर्पितया च भक्त्या माम् प्रत्यगात्मानम् इह अवरुन्धे प्रकृतेः गुणानाम् असेवया अर्थात् ಪ್ರಕೃತಿಯಿಂದ ಬರ್ತುನಮ ಅಂತ ಪದಾರ್ಥಗಳು ಕಣ್ಣಿಗೆ ಜಾತ ಒಂದು ಕೊಲ್ಲದ ವಸ್ತು ಸೂಪನಮ ಕಣ್ಣ ತಾವರ ಕಿಬಿತ್ತ ಯಾವ್ದನ ಶಬ್ದ ಕೇಳುವ ಈ ರೀತಿ ನುಮ ಅಂತ ಇಂದ್ರಿಯಂಕು ಸುಖಗೊಳ್ಪುಣ ಜಾತ ಪದಾರ್ಥ ನಮ್ಮ ಸೂಪನ ಹೋಮ ಅಂತ ಪ್ರಕೃತಿತ್ತಾರ ಬರ್ತನೋ ಪ್ರಕೃತೇ ಗುಣಾನ ಅವಿನ ನಮ್ಮ ಅಸೇವಯ ಅವಿನ ಬಗ್ಗೆ ಅವಿನ ಸೇವೆ ನಮ್ಮ ಬೆಳತೀರಾನೆ ಅವಿನ ನಮ್ಮ ಸ್ವೀಕಾರ ಬೆಳತೀರಾನೆ ವಿಚಾರಪಡ್ಬಣಂತ ಅಂಡ ವೈರಾಗ್ಯ ವಿಜೃಂಭಿತೇನ ಜ್ಞಾನೇನ ಈ ಭಕ್ತಿ ಕಂಡ ಈ ಮೂಜ ಅಂಶ ಉಂಟು ಅವು ಸ್ನೇಹ ಐತ್ವತ್ ವೈರಾಗ್ಯ ಭಗವಂತನ ಜ್ಞಾನ ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ತಯಾಮುಕ್ತಿ ನಚಾನ್ಯತ ಅಂತ ಮಧ್ವಾಯ ಭಕ್ತಿ ಡೆಫಿನೇಷನ್ ಕೊಡ್ತಾರೆ ಭಕ್ತಿಯ ಮೂಜ ಅಂಶ ಇಟ್ಕೊಳೋ ಒಂಜಿ ಪ್ರೀತಿ ಬೆತ್ತೊಂಜಿ ಅವು ಭಗವಂತನ ಜ್ಞಾನ ಮಹಾತ್ಮ ಜ್ಞಾನ ಬೆತ್ತೊಂಜಿ ವಿಷಯ ವೈರಾಗ್ಯ ಆ ವಿಷಯ ವೈರಾಗ್ಯ ಸಹಿತವಾತ್ಮ ಜ್ಞಾನನೇ ನಂಕವು ಸಾಧನೆಗೆ ಅನುಕೂಲವಾಗಣೋ ಅಂಚ ಆ ಮೂಲಕವಾದ ವಿಷಯ ವೈರಾಗ್ಯ ಗಟ್ಯಂತಂತೂ ಆ ನಮ್ಮ ಧ್ಯಾನ ಕೊಡ್ಗ್ಯಾರೆ ಯೋಗೇನ ಮಯ್ಯರ್ಪಿತಯಾಚ ಭಕ್ತಿಯ ಆ ಯೋಗ ಸಾಧನೆ ಕೊಡು ಆ ಯೋಗ ಸಾಧನೆ ಅಂತತೆ ಆ ಪರಮಾತ್ಮಗೆ ಅವಿನ ಅರ್ಪಣ ಕೊಡು ಪರಮಾತ್ಮನೇ ಭಕ್ತಿ ಕೊಡು ಆ ಭಕ್ತಿತ್ತ ಅವರ ನಮ್ಮ ಒಳೆದಿತ್ನ ಪರಮಾತ್ಮನ ನಮ್ಮ ಅವಳೆ ಕಟುತು ಬಾಳೊಡ್ಗ್ಯಾರೆ ಅರ್ಥಾತ್ ಅವಳೆ ನಮ್ಮ ಚಿಂತನೆ ಅಂತ ಕೊಡು ಆ ಮೂಲಕ ಅವರುದ್ಧೆ ಆ ಮೂಲಕ ಪರಮಾತ್ಮನ ನಾಮ ನಮ್ಮ ಒಳೆಯುತ್ತೆ ಪ್ರತಿಯೊಬ್ಬರೇನು ಒಳೆಯುತ್ತೆ ಅಖಲಕಡೆಗೆ ಸಂಬಂಧಿಸಿದ ಭಗವಂತನ ರೂಪ ಉಂಟು ಆ ರೂಪದ ದರ್ಶನಾಪಣನೆ ಮೋಕ್ಷ ಸಾಧಕ ಬಿಂಬಾಪರೋಕ್ಷ ಅನ್ಕೊಂಡ್ಪೇರವೆ ಅಂಚ ಭಕ್ತಿತ್ತ ಅವರ ಸಾಧನ ಪೇರೆ ಸಾಧ್ಯ ಉಂಟು ಅಸೇವಯಾಯಂ ಪ್ರಗತೇರ್ಗುಣಾನ ಜ್ಞಾನೇನ ವೈರಾಗ್ಯ ವಿಜೃಂಭಿತೇನ ಯೋಗೇನ ಮಯ್ಯರ್ಪಿತಯಾ ಚ ಭಕ್ತ್ಯಾ ಮಾ ಪ್ರತ್ಯಗಾತ್ಮ ಇಹಾವರುಂಧೆ ದೇವಹೂತಿರುವಾಚ ಕಾಸ್ವಿತೆ ತ್ವಯಿ ಅರ್ಪಿತಾ ಭಕ್ತಿ ಕೀದೃಶಿ ಮಮ ಗೋಚರ ದಯಾ ಪದಂ ತೇ ನಿರ್ವಾಣಂ ಅಂಚಸ ಅಭ್ಯಶ್ನವಾನಿ ಅಹಂ ಕಾಸ್ವಿತ್ ತ್ವಯ್ಯರ್ಪಿತಾ ಭಕ್ತಿ ಕೀದೃಶಿ ಮಮ ಗೋಚರ ದಯಾ ಪದಂ ತೇ ನಿರ್ವಾಣಂ ಅಂಚಸ ಅಭ್ಯಶ್ನವಾನ್ಯಹಂ ಈತ ಪಂಡಾಗ ದೇವಹೂತಿಗಳ ಪ್ರಶ್ನೆ ಅನ್ಕೊಳ್ಳೆ ಏನು ಎಂಚಿತ್ನ ಭಕ್ತಿನ ಸಾಧನೆ ಅನ್ಕೊಡು ಜಯಪಡಂತ ಅಂಡ ನಿನಟ ಭಕ್ತಿ ಅಂಬುಳು ಬಂಡ ಆ ಭೂ ಭಕ್ತಿ ಶ್ರೇಷ್ಠ ಅವು ಆ ಮೋಕ್ಷ ಬೋಡುಂತು ಅಪೇಕ್ಷೆ ಇಪ್ಪಣಗಳು ಆ ಅಂಪುಣ ಭಕ್ತಿಯೋ ಅಥವಾ ಮೋಕ್ಷದ ಅಪೇಕ್ಷೆ ಇಪ್ಪಂದೆ ಅಂಪುಣ ಭಕ್ತಿಯೋ ಎರಡು ತರ ಮೋಕ್ಷ ಬೋಡುಂತ ಅಂಪಣಗಳ ಬೋಡು ತಿಪ್ಪಣಗಳ ಭಕ್ತಿ ಅಂಪೇರು ಮೋಕ್ಷದ ಬಗ್ಗೆ ವಿಚಾರ ಎಂಬನ್ನಗಳ ಭಕ್ತಿ ಅಂಪೇರು ಹೂ ಭಕ್ತಿ ಶ್ರೇಷ್ಠ ಅಂಚೆನೆ ಏನು ವಾ ಭಕ್ತಿಯ ಸಾಧನೆ ಅಂಪೋಡು ವಾ ಭಕ್ತಿ ಎಂಕ ಮೋಕ್ಷದ ಆನಂದ ಅನುಭವ ಅವಳು ಐಕೆ ವಾ ಭಕ್ತಿ ಅವರ ಸಾಧ್ಯ ಉಂಟು ಪಂಡತೆ ಕೂಡ ಆಳು ಪ್ರಶ್ನೆ ಹಾಕೋಳೆ ನಿರ್ವಾಣ ಅಂಜಸ ಅಭ್ಯಷ್ಟವಾನಿ ನಿರ್ವಾಣ ಮಾಡ್ತಾನ ಮೋಕ್ಷ ಅಂದರ್ಥ ಮೋಕ್ಷಂತ ಸುಖ ಆ ಮೋಕ್ಷ ಸುಖ ಅಂತ ಆನಂದನ ಆ ಎಂಕ ಅನುಭವ ಕೊಡುತ್ತಾಂಡ ವಾ ಭಕ್ತಿ ಅಪ್ಪಡು ಅಂತ ದೇವಹೂತಿ ಕೇಳುವಳೆ ಕಾಸಿತ್ವಯ್ಯರ್ಪಿತ ಭಕ್ತಿ ಕೀದೃಶಿ ವಮಗೋಚರ ದಯಾ ಪದಂತೆ ನಿರ್ವಾಣ ಮಂಜಸ ಅಭ್ಯಷ್ಟವಾನ್ಯಹಂ ಯಹ ಯೋಗ ಭಗವತ್ ಪ್ರಾಪ್ತೋ ನಿರ್ವಾಣಾತ್ಮಂ ತ್ವಯಾ ಉದಿತಃ ಈದೃಶಃ ಕತಿ ಚ ಅಂಗಾನಿ ಯತಃ ತತ್ವಾವಬೋಧನಂ ಯೋ ಯೋಗೋ ಭಗವತ್ಪ್ರಾಪ್ತೋ ನಿರ್ವಾಣಾತ್ಮಂ ತ್ವಯೋದಿತಃ ಈದೃಶಃ ಕತಿ ಚ ಅಂಗಾನಿ ಯತಃ ತತ್ವಾವಬೋಧನಂ ಹೇ ನಿರ್ವಾಣಾತ್ಮಂ ನಿರ್ವಾಣ ಮಾಡಂತ ಸ್ವರೂಪ ಸುಖ ಪರಮಾನಂದ ಸ್ವರೂಪಿಯಾದ ಪರಮಾತ್ಮ ಈ ಯೋಗ ಬಂಡ್ಕೊಣೋ ತತ್ವಜ್ಞಾನಕ್ಕೂ ತತ್ವಜ್ಞಾನ ಪ್ರಾಪ್ತಿಗೆ ಸಾಧನ ಆಗುಣಂತೂ ಸ್ವಯಾ ಉದಿತ ಅವಿನ ಮಾತಿ ಪ್ರತಿಪಾದನೆ ಅಂತ ಅಂಚಂಡ ಆ ಯೋಗ ವಾರಿ ಕೀದೃಶಃ ಸಾಕ ಆ ಯೋಗ ಬಂಡ್ಕೊಂಡು ಎಂಚೆಕ್ಕುಣು ಐತು ಅಂಗ ಅವಿನ ಐದು ಬೋಡಿತ್ನವ ಅಂತ ಪರಿಕರಗಳು ಯಾವುದು ಅವಿನ ಕೂಡ ಎಂಕು ಬಣ್ಣ ಯೋ ಯೋಗ ಭಗವತ್ ಪ್ರಾಪ್ತೋ ನಿರ್ವಾಣಾತ್ಮತ್ವಯೋದಿತ ಕೀದೃಶ ಕತಿ ಚಾಂಗಾನಿ ತತ್ವಾವಬೋಧನಂ ತದೇತಸೆ ಮೇ ವಿಜಾನೀಹಿ ಯಥಾಹ ಮಂದದೀಹಿ ಹರೇ
ಸುಖಂ ಬುದ್ಧ್ಯೇಯ ದುರ್ಬೋಧಂ ಯೋಷಾ ಭವದನುಗ್ರಹಾತೆ ತದೇ ತನ್ಮೇ ವಿಜಾನೀಹೇ ಯಥಾಹಂ ಮಂದತಿರ್ಹರೇ ಸುಖಂ ಬುದ್ಧ್ಯೇಯ ದುರ್ಬೋಧಂ ಯೋಷಾ ಭವದನುಗ್ರಹಾತ್. ಹೇ ಹರೇ ಪರಮಾತ್ಮ, ಏನು ಮಂದದಿ ಎನ್ನ ಬುದ್ಧಿ ಬಹಳ ಒಂದು ಮಂದ ಅರ್ಥಾತ್ ಮಸ್ತ್ ಬುದ್ಧಿವಂತ ಅರ್ಥೇನ ಏನ್ ಸ್ತ್ರೀ ಐತಾವರ ನಿನ್ನ ಅನುಗ್ರಹಿತರ ಮಾತ್ರ ಇಂಜಿತ್ನ ಮಾತ್ರ ಕಷ್ಟವಾತ್ಮ ವಿಷಯ ಅರ್ಥಾವರ ಸಾಧ್ಯ ಉಂಟು ಅವಿನೆಂಕು ಉಪದೇಶಗೊಳ್ಳ ವಿಜಾನಿ ಲಾಯ್ಕ ಅರ್ಥಾತ್ಮಕ ಉಪದೇಶಗೊಳ್ಳ ಬಂದು ದೇವಹೂತಿ ಕಪಿಟೋಪಿ ಪರಮಾತ್ಮನ ಪ್ರಾರ್ಥನೆ ಕೊಳೆ. ಶ್ರೀಕೃಷ್ಣಾರ್ಪಣಮಸ್ತು.